ಮಂಗಳೂರಿನಲ್ಲಿ ಈಗ BC ರೋಡ್ ಚಲೋ ಅಂತ ಏನು ಮಾಡಿದ್ರು ಅದು ಸಹಜ ಸ್ಥಿತಿಗೆ ಬಂದು ತಲುಪಿದೆ. ಏನಾಯಿತು ಮಂಗಳೂರಿನಲ್ಲಿ? ಸಹಜ ಸ್ಥಿತಿಗಂತೂ ಈಗ ಬಂದಿದೆ. ಹಿಂದೂ ಕಾರ್ಯಕರ್ತರ ಚಲೋಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. BC ರೋಡ್ನಲ್ಲಿ 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನ ನೀಡಿದ್ದಾರೆ. ಅತ್ತ BC ರೋಡ್ನ ರಕ್ತೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಶರಣ್ ಪಂಪ್ವೆಲ್, ಪುನೀತ್ ಅತ್ತಾವರ್ ಪೂಜೆಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದು ಮಂಗಳೂರಿನ BC ರೋಡ್ಗೆ ಅಲ್ಲಿ ಯಾರೋ ಒಬ್ಬರು ಕಾರ್ಪೊರೇಟ್ರು ಕಾಂಗ್ರೆಸ್ನವರಂತೆ, ಯಾರೋ ಒಬ್ಬರು ಮುಸ್ಲಿಮ್ನವರು ಅವರೇನೋ ಒಂದು ಧಮಕಿ ಹಾಕಿದ್ರಂತೆ. ನಿಮಗೆ ದಮ್ಮಿದ್ರೆ ಬಂದು ಇಲ್ಲಿಗೆ ಬನ್ನಿ ಅಂತ ಹೇಳಿ, ಇವತ್ತು ಮೆರವಣಿಗೆ ಹೋಗುತ್ತೆ, ಆ ಮೆರವಣಿಗೆಯಲ್ಲಿ ಬಂದು ನೋಡಿ ನೀವು ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಕೂಡ ಹೋಗಿದ್ದಾರೆ. ಅವ್ರು ಯಾರು ಏನೋ ಧಮಕಿ ಹಾಕಿದ್ರಂತೆ, ಇವರು ಹೋಗಿ ಅಲ್ಲಿ ನಿಂತ್ಕೊಂಡ್ರಂತೆ. ಇವತ್ತು ಪೊಲೀಸರ ಜೊತೆಗೆ ಜಟಾಪಟಿ ಎಲ್ಲ ಆಯಿತು. ದಯವಿಟ್ಟು ನೀವು ನಮ್ಮದಿಗೆ ನೋಡಿ, ನೀವು ಬನ್ನಿ ಅಂತ ಹೇಳಿ ನೋಡಿ ಬೈ. ಮಂಗಳೂರಿನ BC ರೋಡ್ ಮತ್ತೆ ಸಹಜ ಸ್ಥಿತಿಗೆ ಬಂದಿದೆ. ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಭಾರಿ ಹೈಡ್ರಾಮಾ ಆಗಿತ್ತು. ಯಾರೋ ಒಬ್ಬರು ಇವತ್ತು ಹಬ್ಬ ಇರೋದ್ರಿಂದ ಮೆರವಣಿಗೆ ಹೋಗುತ್ತೆ, ಮೆರವಣಿಗೆ ಸಂದರ್ಭದಲ್ಲಿ ಬನ್ನಿ ನೋಡೋಣ BC ರೋಡ್ ಬಳಿ ಅಂತ ತೋರಿಸಿದ್ರು, ಕೇಳಿದ್ರಂತೆ. ಆಡಿಯೋ ಎಲ್ಲ ವೈರಲ್ ಆಗಿತ್ತು. ಆ ನಿಟ್ಟಿನಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದೀವಿ ನಾವು ಸವಾಲನ್ನು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೇ ಇಲ್ಲಿಗೆ ಬಂದರು. ಅದರಲ್ಲಿರುವಂತಹ ಶರಣ್ ಪಂಪ್ವೆಲ್, ಪುನೀತ್ ಅತ್ತಾವರ್ನೆಲ್ಲ ಮಂಡ್ಯದಲ್ಲೇ ನಿನ್ನೆ ರಾತ್ರಿ RSS ಕಚೇರಿಗೆ ಹೋಗ್ಬಿಟ್ಟು ಅರೆಸ್ಟ್ ಮಾಡೋಕ್ಕೆಲ್ಲ ಹೋಗಿದ್ರು. ಬಟ್ ಅಲ್ಲಿ ಸಿಕ್ಕಿಲ್ಲ ಅವರು. ಬೆಳಗ್ಗೆ ಎಲ್ಲಿ ಸಿಕ್ಕರು ಅವ್ರನ್ನ ವಶಕ್ಕೆ ತಗೊಂಡು.